ಅಂತೂ ಇಂತೂ ಮಾತಿನ ಮಲ್ಲಿ ಆಂಕರ್ ಅನುಶ್ರೀ ಕಲ್ಯಾಣೋತ್ಸವ ನೆರವೇರಿದೆ. ಚಿತ್ರರಂಗದ ಗಣ್ಯರು, ಕುಟುಂಬಸ್ಥರು, ಸ್ನೇಹಿತರು, ಸಂಬಂಧಿಕರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅನುಶ್ರೀ ಅವರು. ಇನ್ನು 37 ವರ್ಷದ ಅನುಶ್ರೀ ಕೊಡಗಿನ ಕುವರ ರೋಷನ್ ಜೊತೆ ಸಪ್ತಪದಿಯನ್ನ ತುಳಿದಿದ್ದಾರೆ. ಇವತ್ತು ಬೆಂಗಳೂರಿನ ಕಗ್ಗಲಿಪುರದ ರೆಸಾರ್ಟ್ ಒಂದರಲ್ಲಿ ಅದ್ದೂರಿಯಾಗಿ ವಿವಾಹ ಮಹೋತ್ಸವ ಕೂಡ ಜರುಗಿರುವಂತದ್ದು. ಇನ್ನು ಕೇಸರಿ ಕೆಂಪು ಮಿಕ್ಸ್ ಇರುವಂತದ ಒಂದು ಗೋಲ್ಡನ್ ಕಲರ್ ಕಾಂಬಿನೇಷನ್ ರೇಷ್ಮೆ ಸೀರೆ ಉಟ್ಟು ಅನುಶ್ರೀ ಅವರು ಕಂಗೊಳಿಸಿದ್ರೆ, ರೋಷನ್ ಅವರು ಗೋಲ್ಡ್ ಕಲರ್ ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿರುವಂತದ್ದು. ಹಾರ ಬದಲಾಯಿಸಿಕೊಳ್ಳುವಾಗ ಅನು ಮತ್ತು ರೋಷನ್ ಒಂದ್ ರೀತಿಯಾಗಿ ತರಲೆ ಅವರ ನಗೆ ಅಂದ್ರೆ ಅವರು ಏನ್ ಮಾಡಿದ್ರು ಆ ತರಲೆ ಎಲ್ಲರನ್ನು ಕೂಡ ನಗೆಗಳಲ್ಲಿ ತೇಲ್ಸಿರುವಂತದ್ದು. ಪರಸ್ಪರ ಹಾರವನ್ನ ಬದಲಾಯಿಸಿಕೊಂಡ ಬಳಿಕ ಅನುಶ್ರೀ ಹಣೆಗೆ ರೋಷನ್ ಅವರು ಮುತ್ಕೊಟ್ರು. ಈ ವೇಳೆ ರೋಷನ್ನ ತಪ್ಪಿಕೊಂಡು ಅನುಶ್ರೀ ಅವರು ಅವರ ಬೆನ್ನನ್ನ ತಟ್ಟುತ್ತಾ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇನ್ನು ಸದಾಕಾಲ ಎಲ್ಲರನ್ನ ನಗಿಸುತ್ತಿದ್ದಂತ ಹಸನ್ಮುಖಿ ಅನುಶ್ರೀ ತಾಲಿ ಕಟ್ಟಿಸಿಕೊಳ್ಳುವಾಗ ಬಹಳಷ್ಟು ಭಾವುಕರಾಗಿದ್ದಾರೆ. ತಾಳಿ ಕಟ್ಟಲು ರೋಷನ್ ಮುಂದಾಗ್ತಿದ್ದಂತೆ ಅನುಶ್ರೀ ಕಣ್ಣು ತುಂಬಿದ್ದವು. ತಾಳಿ ಕಟ್ಟಿಸಿಕೊಂಡಾಗ ಬಳಿಕ ಅನುಶ್ರೀ ಸ್ವಲ್ಪ ಹೊತ್ತು ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ಈ ವೇಳೆ ಕೆನ್ನೆಗೆ ಮುತ್ತಿಟ್ಟು ಪತಿ ರೋಷನ್ ಅವರು ಸಮಾಧಾನವನ್ನ ಮಾಡಿರುವಂತದ್ದು. ಅಳ್ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ರೋಷನ್ ಅವರು ಸಮಾಧಾನವನ್ನ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಅಂತೂ ಇಂತೂ ನಟಿ ನಿರೂಪಕಿ ಅನುಶ್ರೀ ಕಲ್ಯಾಣ ನೆರವೇರಿದೆ. ಬಹುಕಾಲದ ಗೆಳೆಯ ಪ್ರೇಮಿ ರೋಷನ್ ಜೊತೆ ಇವತ್ತು ಸಪ್ತಪದಿಯನ್ನ ತುಳಿದಿರುವಂತದ್ದು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಅನುಶ್ರೀ ಮದುವೆಯಲ್ಲಿ ನಟ ನಿರ್ದೇಶಕ ರಾಜ್ಬಿ ಶೆಟ್ಟಿ ಅವ್ರು ಏನಿದ್ದಾರೆ ಅವರ ಓಡಾಟ ಕೂಡ ಭರ್ಜರಿ ಆಗಿತ್ತು. ಅಂದ್ರೆ ಆ ಮದುವೆ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಕೂಡ ಅಂದ್ರೆ ಅನುಶ್ರೀ ಜೊತೆಲೇ ಇರುವಂತದ್ದು. ರಾಜ್ಬಿ ಶೆಟ್ಟಿ ಅವರು ಕಂಪ್ಲೀಟ್ ಮದುವೆಯಲ್ಲಿ ಅನುಶ್ರೀ ಅವರ ಮದುವೆಯಲ್ಲಿ ಒಟ್ಟಿಗೆ ಇರುವಂತದ್ದು. ಸೊ ಈ ರೀತಿಯಾಗಿ ಅವರ ಓಡಾಟ ಕೂಡ ಭರ್ಜರಿ ಆಗಿದೆ. ವೈಟ್ ಅಂಡ್ ವೈಟ್ ಶರ್ಟ್ ಹಾಕಿ, ಪಂಚೆ ಹಾಕಿ, ಅದರ ಮೇಲೆ ಒಂದು ಕೆಂಪು ಬಣ್ಣದ ಶಾಲನ್ನ ಹಾಕಿಕೊಂಡು ರಾಜ್ಬಿ ಶೆಟ್ಟಿ ಎಲ್ಲರ ಗಮನವನ್ನ ಸೆಳೆದಿದ್ರು. ಅನುಶ್ರೀ ರೋಷನ್ ಮದುವೆಯಲ್ಲಿ ಕನ್ನಡದ ಚಿತ್ರರಂಗದ ಅನೇಕ ಕಲಾವಿದರು ಸಾಕ್ಷಿ ಆಗ್ತಾ ಇದ್ದಾರೆ. ಶಿವರಾಜ್ ಕುಮಾರ್ ಆಗಿರ್ಬೋದು, ವಿಜಯ್ ರಾಘವೇಂದ್ರ ಆಗಿರ್ಬೋದು, ತರುಣ್ ಸುಧೀರ್ ಅವ್ರು ಆಗಿರ್ಬೋದು, ಸೋನಲ್ ಆಗಿರ್ಬೋದು, ಶ್ವೇತಾ ಚಂಗಪ್ಪ ಆಗಿರ್ಬೋದು, ಚೈತ್ರ ಆಚಾರ್ ಆಗಿರ್ಬೋದು, ನಟಿ ಶ್ರುತಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಬಹಳಷ್ಟು ಮಂದಿ ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅನುಶ್ರೀ ಅವರು ಆಂಕರ್ ಅಂತ ಹೇಳಿದ್ರೆ ಆಂಕರ್ ಅನ್ನೋದಕ್ಕಿಂತ ಒಂದು ಬಿಗ್ ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಅವರ ಸ್ನೇಹಿತರಾಗಿರ್ಬೋದು, ಮತ್ತೊಬ್ರು ಏನು ನಮ್ಮ ಸ್ಯಾಂಡಲ್ವುಡ್ ತಾರೆಗಳಾಗಿರ್ಬೋದು, ಸೊ ಈ ರೀತಿಯಾಗಿ ಒಬ್ಬೊಬ್ಬರಾಗಿ ಬಂದು ಅವರಿಗೆಲ್ಲರೂ ಕೂಡ ಶುಭವನ್ನ ಹಾರೈಸ್ತಾ ಇರುವಂತದ್ದು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.